ಬೆಂಗಳೂರಿನ ನಾಗರಿಕರು ಬಿಬಿಎಂಪಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಜಾತಿ ಸಮೀಕ್ಷೆಗೆ ಇನ್ನೆರಡು ದಿನ ಬಾಕಿ ಇರುವಂತ ಹಿನ್ನೆಲೆ ಸರ್ವೇನೇ ಮಾಡದೆ ಕಾಟಾಚಾರಕ್ಕೆ ಮನೆ ಬಾಗಿಲಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಿ ಅಧಿಕಾರಿಗಳು ಹೋಗ್ತಾ ಇರೋದು ಸದ್ಯ ಗೊತ್ತಾಗ್ತಾ ಇದೆ. ಕೇವಲ ಸ್ಟಿಕ್ಕರ್ ಅಂಟಿಸಿ ಪಾಲಿಕೆ ಸಿಬ್ಬಂದಿ ಸ್ಥಳದಿಂದ ಹೋಗ್ತಾ ಇದ್ದಾರೆ. ಕುಮಾರಸ್ವಾಮಿ ಲೇಔಟ್, ಸುಂಕದಕಟ್ಟೆ ಹಾಗೆ ಬನಶಂಕರಿ, ಪದ್ಮನಾಭ ನಗರದಲ್ಲಿ ಪಾಲಿಕೆ ಅಧಿಕಾರಿಗಳು ಈ ರೀತಿ ಕಳ್ಳಾಟವನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನಸಾಮಾನ್ಯರು ಕಿಡಿಕಾರ್ತಾ ಇದ್ದಾರೆ. ಇನ್ನು ಈ ಕುರಿತು ಪವರ್ ಟಿವಿ ಒಂದು ರಿಯಾಲಿಟಿ ಚೆಕ್ ನಡೆಸಿದೆ. ಈ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ. ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಜಾತಿ ಸಮೀಕ್ಷೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಯಾಕಂದ್ರೆ ಜಾತಿ ಸಮೀಕ್ಷೆ ವೈಜ್ಞಾನಿಕವಾಗ್ತಿಲ್ಲ, ಅವೈಜ್ಞಾನಿಕವಾಗಿದೆ ಅಂತೇಳಿ ವಿಪಕ್ಷದವರು ಕೂಡ ಹೇಳ್ತಿದ್ರು. ಅದರಂತೆ ಬಿಬಿಎಂಪಿ ಒಂದು ಮನೆ ಮನೆಗೆ ಹೋಗಿ QR ಕೋಡ್ ಮೂಲಕ ನಾವು ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಇಲ್ಲಿ ಮನೆಗಳ ಮುಂದೆ ಅಂದ್ರೆ ಸಮೀಕ್ಷೆ ಮಾಡ್ಬೇಕು, ಇವ್ರದ್ದು ಜಾತಿ ಸಮೀಕ್ಷೆ ಆಗಿದೆಯೋ ಆಗಿಲ್ವೋ, ಇವ್ರದ್ದು ಯಾವ ಜಾತಿ ಅಂತೇಳಿ ಇಲ್ಲಿನ ಸಂಬಂಧಪಟ್ಟಂತಹ ಕುಟುಂಬಸ್ಥರನ್ನ ಮನೇಲಿ ಯಾರು ಇರ್ತಾರೋ ಅವ್ರನ್ನ ಕೇಳ್ಬೇಕಾಗುತ್ತೆ. ಈ ರೀತಿ ಮಾಡದೆ ಬೆಂಗಳೂರು ನಗರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೇವಲ ಈ ಒಂದು ಪೋಸ್ಟರ್ ಗಳನ್ನ ಮನೇಲಿ ಅಂಟಿಸಿ ಹೋಗ್ತಿದ್ದಾರೆ. ಸೊ ಯಾವಾಗ ವಿಪಕ್ಷದವರು ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಸಾಕ್ಷಿ ಎಂಬಂತೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಜನರಿಂದ ಮಾಹಿತಿ ಪಡೆಯದೆ ಕೇವಲ ಸ್ಟಿಕ್ಕರ್ ಗಳನ್ನ ಅಂಟಿಸಿ ಹೋಗ್ತಿದ್ದಾರೆ ಅಂತ ಹೇಳಿ ದೂರು ಬಂದಿತ್ತು. ಸೊ ಇದ್ರವಾಗಿ ನಾವೊಂದಿಷ್ಟು ಖುದ್ದಾಗಿ ಬಿಬಿಎಂಪಿ ಅಧಿಕಾರಿಗಳು ಆ ಸ್ಥಳಕ್ಕೆ ಬಂದು ಆ ಸರ್ವೆ ಮಾಡಿದಾರೋ ಮಾಡಿಲ್ಲ ಅಂತ ಹೇಳಿ ಒಂದಿಷ್ಟು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ವಿ. ಸೊ ಇವ್ರನ್ನ ಮಾತಾಡ್ಸುವಂತ ಕೆಲಸ ಮಾಡ್ತೀನಿ. ಸರ್, ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಅಂತ ಹೇಳಿ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಈ ಸಂಬಂಧಪಟ್ಟಂಗೆ ಏನೇನು ವಿಚಾರ ಕೇಳಿದ್ರು ಸರ್? ಯಾರು ಏನು ಕೇಳಿಲ್ಲ. ನಾನು ಆಫೀಸಿಂದ ಬರೋದ್ರಲ್ಲಿ ಅದನ್ನ ಅಂಟಿಸಿ ಹೋಗಿದ್ರು. ಆಮೇಲೆ ನಾನು ನೋಡಿದೆ, ಹುಡುಗರು ಎಲ್ಲರೂ ಕಿತ್ಬಿಟ್ಟು ಕೈಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನ ನಾನು ನೋಡಿದ್ದೀನಿ. ಯಾರು ಬಂದಿಲ್ಲ. ಅದು ನಾನು ಬಂದ್ಮೇಲೆ ನೋಡಿದೆ, ಸ್ಟಿಕ್ಕರ್ ಇದಿತ್ತು. ಸಣ್ಣ ಹುಡುಗರೆಲ್ಲ ಮನೆ ಮುಂದೆ ಅಂಟಿಸಿರೋದು ಕಿತ್ಕೊಂಡು ಕೈಗೆ ಅಂಟಿಸ್ಕೊಂಡು ಹೋಗ್ತಾ ಇದ್ರು. ಇಲ್ಲ. ಇದು ಬಿಬಿಎಂಪಿ ಅಧಿಕಾರಿಗಳ ಅಂದ್ರೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಯಾವುದೇ ಒಂದು ಮಾಹಿತಿಯನ್ನ ಕೇಳದೆ ತನ್ನಟ್ಟಿಗೆ ಸುಮ್ನೆ ಬಂದು ಕೇವಲ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗುವಂತಹ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಮನೆಗೆ ಬಂದಿದ್ದೀನಿ. ಸರ್, ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನೇನು ವಿಚಾರ ಕೇಳಿದ್ರು? ನಮ್ಗೆ ಯಾರು ಸ್ಟಿಕ್ಕರ್ ಬಂದು ಅಂಟಿಸ್ಯಾರ ಅಂತ ಗೊತ್ತಿಲ್ಲ, ಯಾವ ವಿಚಾರನೂ ನಮ್ಗೆ ಕೇಳಿಲ್ಲ. ನಾವು ಬೆಳಗ್ಗೆ ನಮ್ಮ ಮನೆಯಲ್ಲಿ ಸಂಜೆವರೆಗೆ ಇರ್ತೀವಿ. ಯಾವುದೇ ತರದ ವ್ಯಕ್ತಿಗಳಾಗ್ಲಿ, ಯಾರು ಬಿಬಿಎಂಪಿ ಆಫೀಸರ್ ಆಗಲಿ ಯಾರು ಬಂದಿಲ್ಲ. ಅದೇ ಇವಾಗ ನಾನು ನೋಡ್ತಾ ಇರೋದು, ಯಾರು ಕಿತ್ತಾಕಿರ ಅಂತ ಗೊತ್ತಿಲ್ಲ. ಯಾರು ಸುಳ್ಳು ಬಂದಿಲ್ಲ. ಇಲ್ಲ, ನಾನ್ ಮನೇಲಿ ಇರ್ಲಿಲ್ಲ, ಸೊ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಇದು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಜೊತೆಗೆ ಎಷ್ಟರ ಮಟ್ಟಿಗೆ ಸರ್ವೆ ಆಗ್ತಿದೆ ಎಂಬುದಕ್ಕೆ ಇದು ಒಂದು ಕೂಡ ಸಾಕ್ಷಿಯಾಗಿದೆ. ಯಾಕಂದ್ರೆ ವಿಪಕ್ಷದವರು ಹೇಳ್ತಾ ಇದ್ರು ಜಾತಿ ಸಮೀಕ್ಷೆ ಅವೈಜ್ಞಾನಿಕವಾಗಿ ಆಗ್ತಿದೆ ಅಂತೇಳಿ. ಅದರಂತೆ ಕೂಡ ಬಿಬಿಎಂಪಿ ಅಧಿಕಾರಿಗಳು ನಗರದಲ್ಲಿ ಕೇವಲ ಕಾಟಾಚಾರಕ್ಕಷ್ಟೇ ಜಾತಿ ಸಮೀಕ್ಷೆಯ ಸ್ಟಿಕ್ಕರ್, QR ಕೋಡ್ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಿದ್ದಾರೆ ಅಂತೇಳಿ ದೂರುಗಳು ಬಂತಿದ್ರು. ಅದಕ್ಕೆ ಸಾಕ್ಷಿ ಎಂಬಂತೆ ಇದೀಗ ಸರ್ವೆ ಮುಖಾಂತರ ಕೂಡ ಯಾವುದೇ ಅಧಿಕಾರಿಗಳು ಬಂದು ಸ್ಟಿಕ್ಕರ್ ಅನ್ನ ಅಂಟಿಸಿಲ್ಲ, ಸುಮ್ನೆ ಬೇಕಾಬಿಟ್ಟಿ ಅಂದ್ರೆ ಕಾಟಾಚಾರಕ್ಕೆ ಅಂಟಿಸಿ ಹೋಗ್ತಿದ್ದಾರೆ ಅಂತೇಳಿ ಸಾರ್ವಜನಿಕರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಂಜುನಾಥ್ ಚಕ್ರ, ಪವರ್ ಟಿವಿ, ಬೆಂಗಳೂರು.